ಹಾಯ್ ಹಲೋ ರೀಡರ್ಸ್, ಇವನೇನು ಈ ಟೈಮಲ್ಲಿ ಎಲ್ಲ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ. ಹೊಸೂರಲ್ಲಿ ವರ್ಮ್ ಡ್ರ್ಯಾಗ್ ಮೀಟ್ ಈವೆಂಟ್ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ 4:30ಗೆ ಬಿಟ್ಟಿದ್ದೀನಿ. ಹೆಂಗಿದೆ ಕ್ಲೌಡ್ ನೋಡಿ, ರೋಡೇ ಕಾಣಿಸ್ತಾ ಇಲ್ಲ. ಮುಂದೆ ಎಲ್ಲ 4 ವೇ ಲೈಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ಅದನ್ನು ಲೈಟ್ ನೋಡಿಕೊಂಡೇ ಓಡಿಸ್ಕೊಂಡು ಹಿಂದೆ ಹೋಗ್ತಾ ಇದ್ದೀನಿ. ಈವೆಂಟ್ಗೆ ಹೋಗ್ಬಿಟ್ಟೆ ಬನ್ನಿ. ಇಲ್ಲಿ ನೋಡಿ, ಫಸ್ಟ್ ಹೋಗಿದ್ದ ತಕ್ಷಣ ಒಂದು ಸೂಪರ್ ಬೈಕ್ ನಿಂತ್ಕೊಂಡಿತ್ತು. ಕಂಟೈನರಲ್ಲಿಂದ ಇಳಿಸಿದ್ರು ಆ ಸೂಪರ್ ಬೈಕು. ಆಮೇಲೆ ಅದರಲ್ಲಿ ಟೇಪೆಲ್ಲ ರಿಮೂವ್ ಮಾಡ್ತಾಯಿದ್ರು, ಸೈಲೆನ್ಸರ್ ಎಲ್ಲ ಹಾಕಿದ್ರು, ಅದೆಲ್ಲ ರಿಮೂವ್ ಮಾಡ್ಕೊಂಡಿದ್ರು. ನಾನು ಹಂಗೆ ಫಸ್ಟ್ ಎಂಟ್ರಿ ಕೊಡೋದು ಮುಂಚೆ ಒಂದು ವಿಡಿಯೋ ಮಾಡಿಕೊಂಡು ಅದನ್ನು ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ದೆ. ಕವಾಸಕಿ ಇದು. ಅದಾಗಿದ್ಮೇಲೆ ನಮ್ಮ ಸೈಯದ್ ಬೈ ಸಿಕ್ಕಿದ್ರು. ಅವ್ರ ಹತ್ರ ಟ್ಯಾಗ್ ತೊಗೊಂಡೆ, ಒಳಗಡೆ ಎಂಟ್ರಿದು ಗಾಡಿ ತೊಗೊಂಡು ಹಂಗೆ ನಮ್ಮ ಅಣ್ಣಂದು ಸ್ಕೂಟಿ ಎತ್ಕೊಂಡು ಹಂಗೇ ಹೋಗ್ತಾಯಿದ್ದೆ. ಹಿಂಗೆ ರೋಡೆಲ್ಲ ಚೆನ್ನಾಗಿ ಮೈಂಟೈನ್ ಮಾಡ್ತಾಯಿದ್ದಾರೆ. ನಾನು ಹೋಗ್ತಾ ಇದ್ದೀನಲ್ಲ, ಇದೇ ರೋಡಲ್ಲಿ ರೇಸ್ ನಡೀತಾ ಇದೆ ಅಂದ್ಕೊಂಬಿಟ್ಟೆ. 400 ಮೀಟರ್ ರೇಸಲ್ಲಿ ನಮ್ಮ ಸೈಯದ್ ಬೈ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅಂದೇಳಿದಲ್ಲ, ಅದು ಇದೇ ರೋಡ್ ಅಂದ್ಕೊಂಬಿಟ್ಟು ನಾನು ನೆನೆಸ್ಕೊಂಬಿಟ್ಟಿದ್ದೆ. ಆಮೇಲೆ ಹೋಗ್ತಾ ಮುಂದೆ ಹೋದ್ಮೇಲೆ ಗೊತ್ತಾಯಿತು. ಮತ್ತು ಅದು ಮಾತ್ರ ಅಲ್ಲ, ನಮ್ಮ ಸಲಗ ಮೂವಿ ವೇಲು ಬೈ ಇದ್ದಾರಲ್ಲ, ಅವ್ರ ಹುಡುಗರೇ ಇಲ್ಲಿ ವೆಹಿಕಲೆಲ್ಲ ರೂಲ್ ಮಾಡ್ತಾಯಿದ್ರು. ಅವ್ರು ಕಂಟ್ರೋಲ್ ಕೊಟ್ಟಿದ್ದಾರಂತೆ ವೆಹಿಕಲ್ ರೂಲೆಲ್ಲ. ಅಲ್ಲಿ ನೋಡಿ ಕಾಣಿಸ್ತಾ ಇದ್ದಾರಲ್ಲ, ನಮ್ಮ ಸಲಗ ವೇಲು ಬೈ ಅವರು ಬಂದ್ಬಿಟ್ಟು ರೂಲ್ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೊರಡೆ ಹೋಗ್ತಾ ಇರೋ ಸಕ್ಕಂತ ನೋಡಿದ್ರೆ ಒಂದು ಝೆನ್ನು, ಓಹೋ ಹಂಗಂತ ನೋಡ್ಕೊಂಡ್ಬಿಟ್ಟು ತಿರ್ಗಾ ಅಲ್ಲಿಂದ ಒಂದು ಟರ್ನಿಂಗು ಝಿಂಗ್ ಅಂತ ಹೋದರೆ ರೈಟ್ ಸೈಡಿಗೆ ಫುಲ್ಲು ಪಿಟ್ ಶಾಪ್ ಇಕ್ಕಿದ್ರು. ಹಂಗೆ ಮುಂದೆ ಹೋಗ್ತಾ ಇದ್ದಾರೆ. 2ನೇ ಪಿಟ್ ಶಾಪ್ ಬಂದ್ಬಿಟ್ಟು ನಮ್ಮ ಸೈಯದ್ ಬೈದು. ಮತ್ತು ಅಲ್ಲೆಲ್ಲ ನಿಂತ್ಕೊಂಡು ಜನ ನೋಡ್ತಾಯಿದ್ರು. ಏನಪ್ಪ ಅದು ಕಾರ್ ಅಂದರೆ, ಇಲ್ಲಿ ರೈಟ್ ಸೈಡಲ್ಲಿ ಇದೆಯಲ್ಲ, ಇದೆ 77. ಈ ಕಾರ್ ಬಂದ್ಬಿಟ್ಟು ಇಂಡಿಯಾಸ್ ಫಾಸ್ಟೆಸ್ಟ್ ಕಾರ್ ಅಂತ ಎಲ್ಲ ನೋಡ್ತಾಯಿದ್ರು. ಮತ್ತು ನಮ್ಮ ಸೈಯದ್ ಬೈ 2 ದಿನಕ್ಕೂ 2 ಟ್ಯಾಗ್ ಕೊಟ್ಟರು ಪಿಟ್ ಶಾಪ್ದು. ಅದು ಹಾಕ್ಕೊಂಡು ತಿರ್ಗಾಡಿದ್ರೆ ಮಾತ್ರ ಆಚೆ ಒಳಗೆ ಬಿಡ್ತಾರೆ ಅಂತ ಹೇಳಿದರು. ಮತ್ತು ಅದೇ ಸೂಪರ್ ಕಾರ್ ಆಚೆ ನಿಂತ್ಕೊಂಡಿತ್ತಲ್ಲ, ಇದೇ ಅದು. ಎಲ್ಲರೂ ಹೇಳ್ತಾಯಿದ್ರು ಇಂಡಿಯಾಸ್ ಫಾಸ್ಟೆಸ್ಟ್ ಕಾರ್ ಅಂತ ಮಾತಾಡಿದ್ರೆ. ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ ಏನಂತ. ಮತ್ತು ನಮ್ಮ ಸೈಯದ್ ಬೈ ಶಾಪಲ್ಲಿ ಹೋಗ್ಬಿಟ್ಟು ಒಳಗಡೆ 3 R15 KTM ಮತ್ತು ಎಂಟಾರ್ಕು 3 ಒಳಗಡೆ ರೆಡಿ ಮಾಡಿ ನಿಲ್ಲಿಸಿದ್ರು. ಡಾನ್ಗಳೆಲ್ಲ ನಿಂತ್ಕೊಂಡ್ಬಿಟ್ಟವ್ರೆ ಅಂತ ನಾನು ಆಚೆ ಬಂದ್ಬಿಟ್ಟು ತಿರ್ಗಾ ಸೂಪರ್ ಕಾರ್ ಏನಪ್ಪ ಅಂತ ನೋಡ್ಬಿಟ್ಟು ಆಚೆ ಬಂದು ನೋಡಿದ್ರೆ ಒಂದು BMW ರೆಡ್ ಕಲರು. ಎಲ್ಲರೂ ಹೆಂಗೆ ನೋಡಿ. ಮತ್ತು RX ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿತ್ತು. RX ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಏನು ಫಾಸ್ಟು ಮಸ್ತಾಗಿ ಹೋಗ್ತಾಯಿತ್ತು. ಮತ್ತು ಅದು ಮಾತ್ರ ಇಲ್ಲ, ನನ್ನ ಹೆಂಗೆ ಹೊರಗಡೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನನಗೆ ಆಶ್ಚರ್ಯ. ಹೆಂಗಂತ ಕೇಳಿದ್ರೆ, ನಮ್ಮ ಸೈಯದ್ ಬೈ ಹೇಳಿದ್ರು ತಾರಿಕ್ ಸಾರ್ ಈವೆಂಟ್ ನಡೆಸೋದು, ಅವ್ರ ಹತ್ರ ಹೇಳಿ ಪರ್ಮಿಷನ್ ಕೇಳಿ ಒಳಗಡೆ ನಾನು ಅಲೌ ಮಾಡ್ತಾಯಿದ್ರು. ಇಲ್ಲ ಅಂದರೆ ಯೂಟ್ಯೂಬರ್ಗಳೆಲ್ಲ ಒಂದು ID ಕಾರ್ಡ್ ಕೊಡ್ತಾರಂತೆ. ID ಕಾರ್ಡ್ ಇದ್ದರೆ ಮಾತ್ರ ಒಳಗಡೆ ಅಲೌ ಮಾಡ್ತಾರಂತೆ ವೀಡಿಯೋ ಮಾಡೋಕ್ಕೆ. ಇಲ್ಲ ಅಂದರೆ ಅಲ್ಲಿ ಒಂದು ಗ್ರಿಲ್ ಬ್ಯಾರಿಗಾರ್ಡ್ ಹಾಕ್ತಿರ್ತಾರೆ, ಅದು ಆಚೆಯಿಂದ ವೀಡಿಯೋ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದರು. ನಾನು ಮತ್ತೆ ನಮ್ಮ ಸೈಯದ್ ಬೈ ಹತ್ರ ಹೇಳಿದ್ದೆ, ಬೈ ಸ್ವಲ್ಪ ಹೇಳಿ ಬೈ ಒಳಗಡೆ ಅಲೌ ಮಾಡಿ ಬೈ ಅಂತ ಹೇಳಿದೆ. ಬೈ ನಾನು ಹೇಳ್ತೀನಿ ಅಂತ ಹೇಳಿದರು. ಮತ್ತು ಅಲ್ಲಿ ಕಾರು ಬೈಕು ರೇಸಿಂಗ್ ಎಲ್ಲ ನಡೀತಾ ಇತ್ತು. ಮತ್ತು ನಾನು ವಿಡಿಯೋ ಮಾಡಿದ್ದೆಲ್ಲ ಅಪ್ಲೋಡ್ ಮಾಡೋಣ ಅಂತಲೂ ಆಸೆ ಇತ್ತು, ಆದರೆ ಹಾಕೋಕ್ಕಾಗಲ್ಲ. ಹೆಂಗೇಳಿ ಫುಲ್ ಲೆಂತಿಯಾಗಿ ವೀಡಿಯೋ ನಾನು ಮಾಡಿದ್ದು ವೀಡಿಯೋ ಹಾಕ್ಬೇಕಂದ್ರೆ 1 ಅವರ್ ಇಲ್ಲ 3/4 ಗಂಟೆ ಅಷ್ಟು ವೀಡಿಯೋ ಮಾಡಿದ್ದೀನಿ. ಆದರೆ ಅಷ್ಟನ್ನು ಹಾಕೋಕ್ಕಾಗಲ್ಲ ನೋಡಿ. ಸರಿ, ಬೈಕ್ ರೇಸ್ ನಡೆಸ್ತಾರಂತ ಈ ಕಡೆ ನೋಡಿದ್ರೆ ಫುಲ್ಲು RX ಫಸ್ಟ್ ಡೇ ಫುಲ್ಲು. ಇದು ನೋಡಿ, RX ಥರ ಚೇಸಿ ಇದೆ, ಇಂಜನ್ ನೋಡಿದ್ರೆ ಸೂಪರ್ ಬೈಕ್ ಥರ ಇದೆ. ಏನಪ್ಪ ಇದು ರೇಸು, ಫುಲ್ ವೆಯ್ಟ್ಲೆಸ್ ಮಾಡಿ ಏನು ಫಿಟ್ ಮಾಡಿ ಏನು ರೇಸು ಪಾರ್ಟಿಸಿಪೇಟ್ ಮಾಡ್ತಾರಂತ ನನಗೆ ಗ್ರರ್ ಅಂತ ಇತ್ತು ತಲೆಗೆ. ಸರಿ ಇರಲಿ. ಫಸ್ಟ್ ಡೇ ಫುಲ್ಲು ನೋಡಿದ್ರೆ 2 ಸ್ಟ್ರೋಕು RX, ಫುಲ್ RX ಏನು ರೆಡಿ ಮಾಡಬೇಕು, ಮಸ್ತಾಗಿ ರೆಡಿ ಮಾಡಿದರು. ನೀವು ಬಂದಲ್ಲಿ ನೋಡಿರಬೇಕು. ಅಪ್ಪ RX ಅಂದರೆ ಮಸ್ತಾಗಿತ್ತು. ಮತ್ತು ಸೆಕೆಂಡ್ ಡೇ ಬಂದು ನೋಡಬೇಕು, ಫುಲ್ಲು ಸುಜುಕಿ ಹಯಾಬುಸ ಫುಲ್ಲು. ಎಲ್ಲಿ ನೋಡು ನಾನು ತಿರುಗೋ ಕಡೆ ಎಲ್ಲ ಬರೀ ಹಯಾಬುಸ. ಏನಪ್ಪ ಇದು, ರೋಡಲ್ಲಿ ಅಲ್ಲಲ್ಲಿ ಒಂದು ಹಯಾಬುಸ ನೋಡೋದೇ ದೊಡ್ಡ ವಿಷಯ ಆಗಿದೆ. ಇಲ್ಲಿ ನೋಡಿದ್ರೆ ಫುಲ್ಲು ಈವೆಂಟಲ್ಲಿ ನನಗನ್ಸೋ ಪ್ರಕಾರ ಒಂದು 25-30 ಬಂದಿರ್ಬೋದು ಅನಿಸುತ್ತೆ ಹಯಾಬುಸ. ಅಷ್ಟು ಬೈಕ್ ಇತ್ತು ಒಂದೇ ಸತಿ. ಅಷ್ಟು ನೋಡೋಕ್ಕೆ ಹೆಂಗಿರುತ್ತೆ. ನಾನು ಈ ಹಯಾಬುಸ ವೀಡಿಯೋ ಮಾಡಲ ಅಂತ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟೆ. ಅದರಲ್ಲೂ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಅದನ್ನು ಏನು ಮಾಡೋಣ ಅಂತ ಐಡಿಯಾ ಮಾಡಿದ್ವಿ ಗೊತ್ತಾ, ಆ ವಿಡಿಯೋ ಎಲ್ಲ ಒಂದು ಶಾರ್ಟ್ ವಿಡಿಯೋ ಥರ ಮಾಡಾಕ್ತೀನಿ ನೋಡಿ. ಅದನ್ನು ಏನೇನು ನಾನು ನೋಡಿದ್ದೆಲ್ಲ ಒಂದು ಶಾರ್ಟ್ ವಿಡಿಯೋ ಫುಲ್ಲು ನಾನು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮು ಎರಡಲ್ಲೂ ಶಾರ್ಟ್ಸ್ ಮಾಡ್ತೀನಿ. ಅದನ್ನು ನೋಡಿ. ಮತ್ತು ಇದನ್ನೇ ನೋಡ್ಕೊಂಡಿರಬೇಡಿ, ಇದರಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಫುಲ್ ಲೆಂತಿಯಾಗಿ ವಿಡಿಯೋ ಹೋಗುತ್ತೆ. ಇದರಲ್ಲಿ ವೀಲಿಂಗು ಮತ್ತು ರೇಸಿಂಗು ಮತ್ತು ಕಾರ್ ಚೇಸಿಂಗು ಎಲ್ಲದರಲ್ಲೂ ಒಂದೊಂದು ವಿಡಿಯೋ ಹಾಕಿದ್ದೀನಿ. ಯಾಕಂದರೆ ಎಲ್ಲನೂ ಹಾಕಿದ್ರೆ ಆಗಲ್ಲ ಅಂತ. ಹಂಗೆ ನಮ್ಮ ಸೈಯದ್ ಬೈ ಪಿಟ್ ಶಾಪ್ ಹತ್ರ ಬಂದರೆ
2 ಕವಾಸಕಿ ನಿಂಜಾ ನಿಂತ್ಕೊಂಡಿತ್ತು. ಯಾರ್ದು ಬೈ ಅಂತ ಕೇಳಿದ್ರೆ ಸೈಯದ್ ಬೈ ಹತ್ರ ನನ್ನ ಫ್ರೆಂಡ್ಸ್ದೆ ಅಂತ ಹೇಳಿದರು. ಓ ಸೂಪರಪ್ಪ ಅಂದ್ಬಿಟ್ಟು ಕವಾಸಕಿ ನಿಂಜಾ ಅಲ್ಲಿ ಹಂಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಬಿಟ್ಟು ತಿರ್ಗಾ ಅಲ್ಲಿಂದ ತಿರ್ಗಾ RX ಒಂದು ಬಿಲ್ಲಿಂಗ್ ಮಾಡ್ತಾನಂತ ಹೇಳಿದರು ನಮ್ಮ ಬೈ 93 ಬೈ. ಸರಿ ಅದನ್ನು ಒಂದು ವಿಡಿಯೋ ಮಾಡೋಣ ಅಂತ ಅಲ್ಲಿ ಹೋಗಿ ತಿರ್ಗಾ ವಿಡಿಯೋ ಮಾಡಿದೆ. ನೋಡಿ ಬಿಲ್ಲಿಂಗು ಲಾಂಗ್ ಹೋಗಲಿಲ್ಲ, ಆದರೆ ಇಳಿಸ್ಬಿಟ್ರು. ತಿರ್ಗಾ ಕಂಟಿನ್ಯೂ ಮಾಡಿದ್ರು. ಒಂದು 2 ಟೈಮ್ ಟ್ರಯಲ್ ಹೋಗಿದ್ರು, ಸರಿ ಆಗಲಿಲ್ಲ. ಮತ್ತೆ ಅದೆಲ್ಲ ಮುಗಿಸ್ಕೊಂಡು RX ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಹೋದರೆ ಏನಪ್ಪ ಪಟ ಅಂತ ಪಟಾಕಿ ಸೌಂಡ್ ಕೇಳ್ತಂತ ಆಚೆ ಬಂದು ನೋಡಿದ್ರೆ ಎಲ್ಲ ಕಾರ್ ತೊಗೊಂಬಂದು ಎಕ್ಸಾಸ್ಟ್ ಬ್ಲಾಸ್ಟ್ ಮಾಡ್ತಾಯಿದ್ದಾರೆ. ಟಪ್ಪು ಟುಪ್ಪು ಅಂತ. ಅದನ್ನೆಲ್ಲ ಕೇಳಿ ಏನಪ್ಪ ಆಯಿತು, ಸರಿಯಪ್ಪ ಟೈಮ್ ಬೇರೆ ಆಗುತ್ತೆ, ಮನೆಗೆ ನಡೆಯೋಣ ಅಂದ್ಬಿಟ್ಟು ತಿರ್ಗಾ ಅಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಜನ ಎಲ್ಲ ಫುಲ್ಲು ಕ್ರೌಡ್ ಇತ್ತು. ಅದೆಲ್ಲ ಒಂದು ಶಾರ್ಟ್ ವೀಡಿಯೋ ಮಾಡಿದ್ದೀನಿ, ಅದೆಲ್ಲ ಶಾರ್ಟ್ಸಲ್ಲಿ ಬರುತ್ತೆ. ಆ ಕಾರೆಲ್ಲ ಹಂಗೆ ವೀಡಿಯೋ ಕವರ್ ಮಾಡ್ಕೊಂಡ್ಬಿಟ್ಟೆ. ಆಚೆ ಬಂದು ನೋಡಿದ್ರೆ ತಿರ್ಗಾ ಒಂದು ಶಿಫ್ಟು ಎಕ್ಸಾಸ್ಟ್ ಫೈರ್ ಮಾಡ್ತಾಯಿತ್ತು. ಎಲ್ಲ ಫುಲ್ ಕ್ರೌಡು ಆಚೆ. ಅಪ್ಪ ಸ್ವಾಮಿ ಆಯಾಬುಜ ನೋಡಿ, ಇದಕ್ಕೆ ಮಾತ್ರ ಕಮ್ಮಿ ಇರೋಲ್ಲ ಇಲ್ಲಿ. ಎಲ್ಲರೂ ಫೈರ್ನ ವೀಡಿಯೋ ಮಾಡ್ತಾಯಿದ್ರು. ಅದರಲ್ಲಿ ಒಬ್ಬನು ಸಿಗರೇಟೆಲ್ಲ ಹಚ್ತಾ ಇದ್ದ. ಆ ವಿಡಿಯೋ ಹಾಕಲ್ಲ. ಯಾಕೆ ಆ ವಿಡಿಯೋ ಹಾಕಲ್ಲ ಅಂತ ಕೇಳ್ತಿರಲ್ಲ, ಅದು ಅವ್ನು ಸಿಗರೇಟ್ ಹಚ್ಚಿರೋದು ಮಾತ್ರ ವಿಷಯ ಇಲ್ಲ, ಅವ್ರ ನಂಬರ್ ಪ್ಲೇಟ್ ಕಾಣಬೇಡ್ದು ಅಂತ ಹೇಳಿದರು. ಅದಕ್ಕೆ ಅಲ್ಲಿಗೆ ಎಂಡ್ ಮಾಡಿಬಿಟ್ಟು ಯಪ್ಪ ಸಾಕು ಅಂತ ಇಲ್ಲಿ ಕಟ್ ಮಾಡಿಬಿಟ್ಟೆ ವೀಡಿಯೋನು. ಅದನ್ನು ಯಾಕಂದರೆ ಅದ್ರ ಆ ಕಡೆ ಹೋದರೆ ನಂಬರ್ ಪ್ಲೇಟ್ ಕಾಣಿಸತ್ತೆ ಅಂದ್ಬಿಟ್ಟು ನೈಟ್ ಆಯಿತು. ಮತ್ತು ನಾನು ಅಲ್ಲೆಲ್ಲ ಫುಲ್ ಕಾರೆಲ್ಲ ಆಚೆ ಹೋಗ್ತಾಯಿತ್ತು, ಎಕ್ಸಿಟ್ ಆಗ್ತಾಯಿತ್ತು. ನಾನು ಹಂಗೆ ಎಕ್ಸಿಟ್ ಆಗೋಣ ಅಂತ ನೋಡಿದ್ರೆ ತಿರ್ಗಾ ಮತ್ತೆ ಒಂದು ಕಾರು ಎಕ್ಸಾಸ್ಟ್ ಬ್ಲಾಸ್ಟ್ ಮಾಡ್ತಾಯಿದ್ರು. ಹೊಗೆ ಹೆಂಗೆ ಕಿತ್ಕೊಂಡು ಹೋಗ್ತಾಯಿದ್ರು ನೋಡಿ. ಸಾಕಪ್ಪ ನೋಡ್ಕೊಂಡು ಇರ್ಬೇಕು ಅನ್ಸತ್ತೆ ಅಂದ್ಬಿಟ್ಟು ನಮ್ಮಣ್ಣ ಸ್ಕೂಟಿಗೆ ಒಂದು ಕೀ ಹಾಕಿ ಆನ್ ಮಾಡ್ಕೊಂಬಿಟ್ಟೆ. ಬ್ಲಕ್ ಅಂತ ಆನ್ ಆಯಿತು. ಮತ್ತೆ ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಸೈಯದ್ ಬೈಕ್ ಕಾಲೇಜ್ ಕಾರಲ್ಲಿ ಮತ್ತು ಎಂಟಾರ್ಕು R15 ಮತ್ತು KTM 3 ಬೈಕು ಲೋಡ್ ಮಾಡಿದ್ದೀವಿ. ಲೋಡ್ ಮಾಡಿ ಆಚೆ ಬರ್ತೀನಿ ಅಂದರು. ನಾನು ಆಚೆ ಹೋಗ್ತೀನಿ ಅಂದ್ಬಿಟ್ಟೆ. ಆಚೆ ಹೋಗ್ತಾ ಇರುವಾಗ ಹಂಗೆ ಕಾರುಗಳೆಲ್ಲ ನಿಂತ್ಕೊಂಡಿತ್ತು. ನಾಳೆ ಏನು ಕಪ್ ಗಿಪ್ ಕೊಡ್ತಾರೇನೋ ಗೊತ್ತಿಲ್ಲ. ನಾನು ಹಂಗೆ ಆಚೆ ತೊಗೊಂಡು ಬರ್ತಾಯಿದ್ದೆ. ತಿರ್ಗಾ ಮತ್ತೆ ಟಪ್ಪು ಟುಪ್ಪು ಅಂತ ಸೌಂಡ್ ಮತ್ತೆ ಕೇಳ್ತಾಯಿದೆ. ಏನಪ್ಪ ಅಂತ ನೋಡಿದ್ರೆ ಯಪ್ಪ ತಿರ್ಗಾ ಆಚೆನೂ ಬಿಡಲಿಲ್ಲ, ಎಲ್ಲ ಬ್ಲಾಸ್ಟ್ ಮಾಡ್ತಾಯಿದ್ರು. ನಮ್ಮ ಸಲಗ ಬಾಯ್ಸು ಟೈಮ್ ಆಯಿತು, ಇನ್ನೂ ಇಲ್ಲೇ ಇದ್ದಾರೆ. ಹಂಗೆ ಅಲ್ಲಿಂದ ಆಚೆ ಹೋಗ್ತಾಯಿದ್ದೀನಿ. ಬನ್ನಿ ಸೌಂಡ್ ಹೆಂಗಿದೆ ಅಂತ ನೀವೇ ನೋಡಿ. ಮತ್ತು ಅಲ್ಲಿ ಯಾರೋ ಆಫೀಸರ್ ಬಂದ್ಬಿಟ್ಟು ಗೇಟ್ ಹತ್ರ ನಿಂತ್ಕೊಂಡ್ಬಿಟ್ಟು ಗಾಡಿ ಆಚೆ ಬಿಡಲ್ಲ ಅಂತ ಹೇಳಿದರು. ಸೆಕ್ಯೂರಿಟಿ ಹತ್ರ ಹೇಳಿಕೊಂಡು ಏನು ಸೌಂಡ್ ತುಂಬ ಆಚೆ ಇದೆ, ಗೇಟ್ ಕ್ಲೋಸ್ ಮಾಡಿ ಅಂತ ಹೇಳಿದರು.
ಅದು ಯಾರು ಕೇಳಿಲ್ಲ, ಹಂಗೆ ಆಚೆ ಎಲ್ಲ ಹೋಗ್ತಾಯಿದ್ರು. ನಾನು ಹಂಗೆ ಆಚೆ ಹೋಗ್ತಾಯಿದ್ದೆ. ಆಚೆ ಹೋಗ್ತಾ ಇರುವಾಗನೇ ಗೊತ್ತಾಯಿತು, ನಮ್ಮ ಸೈಯದ್ ಫೋನ್ ಮಾಡಿದರು. ಏನು ಬೇ ಅಂತ ಕೇಳಿದರೆ, ಕೋಲಿಸ್ ಕಾರ್ ಟೈರ್ ಪಂಚರ್ ಅಂತ ಹೇಳಿದರು. ಸರಿ ಸ್ಟೆಪ್ನಿ ಇರತ್ತಂತ ಹೋಗಿದ ಮೇಲೆ ಗೊತ್ತಾಯಿತು. ಬರುವಾಗ ಒಂದು ಟೈರ್ ಪಂಚರ್ ಆಗಿದೆ, ಅದು ಎತ್ತು ಹಂಗೆ ಮೇಲೆ ಇಕ್ಬಿಟ್ಟು ಸ್ಟೆಪ್ನಿ ಇತ್ತಲ್ಲಿ ಹಾಕ್ಬಿಟ್ಟವ್ರೆ. ಮತ್ತು ಸ್ಟೆಪ್ನಿನೂ ಪಂಚರ್ ಆಗಿಬಿಟ್ಟಿದೆ. ಮತ್ತು ಗಾಡಿಯಲ್ಲಿ ಇಟ್ಕೊಂಡು ಸ್ಟೆಪ್ನಿನ 2 ಕಿಲೋಮೀಟ್ರ್ ದೂರ ಹೋಗಿದ್ವಿ. ಒಂದು ಬೈಕ್ ಪಂಚರ್ ಶಾಪ್ ಇತ್ತು. ಮತ್ತು ಅವ್ರ ಹತ್ರ ಕೇಳಿದ್ವಿ, ಬೆಂಗ್ಳೂರಿಗೆ ಹೋಗ್ಬೇಕು ಬೈ ಅಂತ. ಸರಿ ಅಂತ ಅವ್ರು ಮಾಡಿಕೊಟ್ರು. ಅಲ್ಲಿಂದ ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ವಿ. ಇಬ್ಬರು ಕಾಲೇಜಲ್ಲಿ ಸೈಯದ್ ಬೈ ಬರ್ತಾಯಿದ್ರು, ನಾನು ನನ್ನ ಗಾಡೀಲಿ ಬರ್ತಾಯಿದ್ದೆ. ಮನೆಗೆ ಬಂದು ಸೇರಿದ ಮೇಲೆ ಗೊತ್ತಾಯಿತು 11:30 ಆಯ್ತಂತ. ಓಕೆ, ಹಲೋ ರೈಡರ್ಸ್ MM93. ನಾನು ನೋಡಿದ ಗಾಡಿಯೆಲ್ಲ ನೀವು ನೋಡಬೇಕಂದ್ರೆ ನಾನು ಹಾಕೋ ಶಾರ್ಟ್ಸ್ ವಿಡಿಯೋಲ್ಲಿ ನೋಡಿ. ನಾನು ನೋಡಿದ್ದು ಏನೇನು ಕಾರ್ ನೋಡಿದ್ದೀನಿ, ಏನೇನು ಬೈಕ್ ನೋಡಿದ್ದೀನಿ ಎಲ್ಲ ಶಾರ್ಟ್ಸಲ್ಲಿ ಹಾಕ್ತೀನಿ. ಎಲ್ಲನೂ ಹಾಕೋಕ್ಕಾಗತ್ತೋ ಗೊತ್ತಿಲ್ಲ, ಆದಷ್ಟು ಹಾಕ್ತೀನಿ. ಓಕೆ, ಬಾಯ್, ಗುಡ್ ನೈಟ್.